ಎಲ್ಲರಿಗೂ ನಮಸ್ತೆ. ಇವತ್ತು ಊಟಕ್ಕೆ ಬಟಾಟೆ ಪದಾರ್ಥ ಮಾಡೋಣ ಅಂತ ಇದ್ದೇನೆ. ಇದು ನನ್ನ ಅಮ್ಮನಿಗೆ ತುಂಬಾ ಇಷ್ಟವಾದ ರೆಸಿಪಿಯಾಗಿದೆ. ಅವಳು ತಿಂಗಳಿಗೆ ಒಂದು 5 ಸಲ ಆದ್ರೂ ಮಾಡಿ ಹಾಕ್ತಿದ್ಲು ನಮ್ಗೆ. ಅವಳು ಟೊಮೆಟೊ ಹಾಕುದಿಲ್ಲ ಇತ್ತು, ಹುಣಸೆ ಹಣ್ಣು ಹಾಕ್ತಿದ್ಲು. ನಾನು 2 ಟೊಮೆಟೊ ತಗೊಂಡಿದ್ದೇನೆ, ಸ್ವಲ್ಪ ಹುಣಸೆ ಹಣ್ಣು ಹಾಕಿಯೂ ಸಹ ಮಾಡ್ತೇನೆ. ಹೇಗೆ ಮಾಡೋದೆಂದು ಹೇಳ್ಕೊಡ್ತೇನೆ, ಬನ್ನಿ. ಮಸಾಲೆ ಹುರಿಯುವ. 3 ಮೆಣಸು ತಕೊಂಡಿದ್ದೇನೆ, 2 ಖಾರ ಮೆಣಸು, 1 ಕಲ್ಲರಿ, ಸ್ವಲ್ಪ ಕೊತ್ತಂಬರಿ ಬೀಜ ಹಾಕ್ತೇನೆ. ಇದು ಆಪ್ಷನ್ ಅಲ್ಲ, ಬೇಕಂದಿಲ್ಲ. ಅಮ್ಮ ಕೆಲವೊಮ್ಮೆ ಹಾಕ್ತಿದ್ಲು, ಕೆಲವೊಮ್ಮೆ ಹಾಕುದಿಲ್ಲ ಇತ್ತು. ಆಗಿದೆ ಅದು. ಬಟಾಟೆ ಬೇಯಿಸ್ಲಿಕ್ಕೆ ನೀರಿಟ್ಟಿದ್ದೆ, ಕುದೀತಾ ಇದೆ. ಮಸಾಲೆ ಅರಿಲಿಕ್ಕೆ 1 ಕಡೆ ಕಾಯಿ ತಗೊಂಡಿದ್ದೆ, ಅರಸಿನ, ಕೊತ್ತಂಬರಿ ಬೀಜ, ಒಣಮೆಣಸು. ಇದು 3/4 ಭಾಗ ಅರಿದ ಮೇಲೆ ಸ್ವಲ್ಪ ಜೀರಿಗೆ, ಹುಣಸೆ ಹಣ್ಣು, ಬೆಳ್ಳುಳ್ಳಿ 2 ಎಳೆ ಹಾಕ್ತೇನೆ. ಹಾಕಿ ಮತ್ತೆ ರುಬ್ತೇನೆ. ಸ್ವಲ್ಪ ನೀರು ಸೇರಿಸ್ತಾ ಇದ್ದೇನೆ. ಈಗ ಜೀರಿಗೆ ಮತ್ತು ಹುಳಿಯನ್ನು ಸೇರಿಸ್ಬೇಕು. ಜೀರಿಗೆ ಹುರಿಲಿಲ್ಲ, ಹಸಿ ಜೀರಿಗೆ ಇದು. ಆಗಿದೆ ಇದು. ಇದಕ್ಕೆ ಟೊಮೆಟೊ, ಈರುಳ್ಳಿ ಸೇರಿಸ್ತಾ ಇದ್ದೇನೆ. ಬೇವಿನ ಗರಿ ಹಾಕಿದ್ದೇನೆ, ಕರ್ಬೇವಿನ ಸೊಪ್ಪು ಅಂತ. ಉಪ್ಪು ಸ್ವಲ್ಪ ಹಾಕಿದ್ದೇನೆ, ಮತ್ತೆ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಹಾಕ್ತೇನೆ. ಆಗಿದೆ ಇದು. ರುಬ್ಬಿಟ್ಟ ಮಸಾಲೆ ಸೇರಿಸ್ತಾ ಇದ್ದೇನೆ. ಇದಕ್ಕೆ ಬೇಳೆ ಯಾವುದು ಹಾಕಲ್ಲ. ಕುದಿದೆ ಇದು. ಆಗಿದೆ ಇದು. ಬಂದ್ ಮಾಡ್ತೇನೆ. ನೋಡಿ, ನನಗೆ ಉಪ್ಪು ಸರಿಯಾಗಿದ್ದೆ ಆವಾಗ ಹಾಕಿರೋದು, ಮತ್ತೆ ಹಾಕಿಲ್ಲ. ನಿಮ್ಗೆ ಕಡಿಮೆ ಅನ್ಸಿದ್ರೆ ಹಾಕೊಳ್ಳಿ. ಇದಕ್ಕೆ ಒಗ್ಗರಣೆ ಏನು ಇಲ್ಲ, ಬೇಕಾದ್ರೆ ಸಾಸಿವೆ ಒಣಮೆಣಸಿನ ಒಗ್ಗರಣೆ ಹಾಕೋಬಹುದು, ನಾನು ಹಾಕುದಿಲ್ಲ. ಬಂದ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದಿದ್ದೆ. ನನ್ನ ವಿಡಿಯೋಸ್ ಇಷ್ಟ ಆಗಿದ್ರೆ ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಸಬ್ಸ್ಕ್ರೈಬ್ ಆಗಿ.